ಬಾಲಿವುಡ್ ಧಕ್ ಗರ್ಲ್ ಮಾಧುರಿ ದೀಕ್ಷಿತ್ ಕಿರುತೆರೆಗೆ ಎಂಟ್ರಿ. ಯಾಕೆ ಹೊಸ ಅವತಾರ? ಬಾಲಿವುಡ್ನ ಧಕ್ ಗರ್ಲ್ ಮಾಧುರಿ ದೀಕ್ಷಿತ್ ಈಗ ಕಿರುತೆರೆಯಲ್ಲಿ ಹೊಸ ಅವತಾರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ನೃತ್ಯ ರಿಯಾಲಿಟಿ ಶೋಗಳ ತೀರ್ಪುಗಾರ್ತಿಯಾಗಿ ಸದಾ ಮಿಂಚ್ತಾ ಇದ್ದ ಮಾಧುರಿ ಇದೀಗ ಬರೋಬ್ಬರಿ 24 ವರ್ಷಗಳ ಬಳಿಕ ಬೃಹತ್ ರಸಪ್ರಶ್ನೆ ಕಾರ್ಯಕ್ರಮವೊಂದರ ನಿರೂಪಣೆಯ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಹಿಂದಿಯ ಜನಪ್ರಿಯ ಕೌನ್ ಬನೇಗಾ ಕರೋಡ್ಪತಿಯ ಮರಾಠಿ ಆವೃತ್ತಿಯಾದ ಕೌನ್ ಹೋನಾರ್ ಕರೋಡ್ಪತಿ ಶೋಗೆ ಮಾಧುರಿ ದೀಕ್ಷಿತ್ ನಿರೂಪಕಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಸೋನಿ ಮರಾಠಿ ವಾಹಿನಿ ಬಿಡುಗಡೆ ಮಾಡಿರುವ ಪ್ರೊಮೋದಲ್ಲಿ ಹಸಿರು ಬಣ್ಣದ ಸೀರೆಯಲ್ಲಿ ಮಾಧುರಿ ದೀಕ್ಷಿತ್ ಅತ್ಯಂತ ಆಕರ್ಷಕವಾಗಿ ಕಂಗೊಳಿಸ್ತಾ ಇದ್ದಾರೆ. 2002ರಲ್ಲಿ ಕಹಿ ನಾ ಕಹಿ ಕೋಯ್ ಹೈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದ ಮಾಧುರಿ ಈಗ ಬರೋಬ್ಬರಿ 24 ವರ್ಷಗಳ ನಂತರ ಮತ್ತೆ ನಿರೂಪಣೆಗೆ ಮರಳಿದ್ದಾರೆ. ಈ ಹಿಂದೆ ಈ ಶೋವನ್ನು ಸಚಿನ್ ಖೇಡೇಕರ್, ಸ್ವಪ್ನಿಲ್ ಜೋಶಿ ಹಾಗೂ ನಾಗರಾಜ್ ಮಂಜುಳೆ ಅವರಂತಹ ದಿಗ್ಗಜರು ಯಶಸ್ವಿಯಾಗಿ ನಿರೂಪಿಸಿದ್ರು. ಜ್ಞಾನದ ಮೂಲಕ ಜನರಿಗೆ ಪ್ರೇರಣೆ ನೀಡುವ ಇಂತಹ ಮಹತ್ವದ ವೇದಿಕೆಯ ಭಾಗವಾಗಿರುವುದು ನನಗೆ ಸಿಕ್ಕ ಗೌರವ. ಒಬ್ಬ ಹೆಮ್ಮೆಯ ಮರಾಠಿಗಾರ್ತಿಯಾಗಿ ಸ್ಪರ್ಧಿಗಳ ಕನಸುಗಳು ಹಾಟ್ ಸೀಟ್ನಲ್ಲಿ ನನಸಾಗುವುದನ್ನು ಕಣ್ತುಂಬಿಕೊಳ್ಳಲು ಕಾತುರಳಾಗಿದ್ದೇನೆ ಎಂದು ಮಾಧುರಿ ದೀಕ್ಷಿತ್ ಹೇಳಿಕೊಂಡಿದ್ದಾರೆ. ಅಭಿಮಾನಿಗಳಲ್ಲಿ ಭಾರಿ ಕುತೂಹಲ ಮೂಡಿಸಿರುವ ಮಾಧುರಿ ದೀಕ್ಷಿತ್ ಅವರ ಈ ಹೊಸ ಶೋ ಮರಾಠಿ ಕಿರುತೆರೆಯಲ್ಲಿ ಯಾವ ರೀತಿಯ ಹೊಸ ದಾಖಲೆಗಳನ್ನು ಬರೆಯಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ.